ಹಾಯ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಕಳೆದು 2 to 3 ಡೇಸ್ ಆಗಿದೆ. ನನಗೆ ಟೈಮ್ ಇರಲಿಲ್ಲ ಆವಾಗಲೇ ಅಪ್ಲೋಡ್ ಮಾಡಲಿಕ್ಕೆ. ಸೊ ಇವತ್ತು ಎಡಿಟ್ ಎಲ್ಲ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಡಗಲ್ಲಿ ಇದು ಕೊಡವರಿಗೆ ಕೊನೆ ಹಬ್ಬ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಕೂಡ ಮಾಡಿದ್ವಿ. ಗದ್ದೆ ಬೆಳೆದಿಲ್ಲ ಅಂತ ಒಂದು ಅಷ್ಟೇ, ಅದು ಬಿಟ್ಟರೆ ಬಾಕಿ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ನಿಮಗೆ ಹೇಳಿದೆ 3 ಹಬ್ಬದಲ್ಲಿ ಇದು ಕೊನೆ ಹಬ್ಬ. ಮೊದಲನೇ ಹಬ್ಬ ಕೈಲ್ ಮುಹೂರ್ತ, ಎರಡನೇದು ಕಾವೇರಿ ಸಂಕ್ರಮಣ, ಹಾಗೆ ಮೂರನೇದು ಪುತ್ತರಿ. ಪುತ್ತರಿ ಅಂದರೆ ನಾವು ಗದ್ದೆಯಲ್ಲಿ ಬೆಳೆದಿರೋ ಬೆಳೆಗಳನ್ನ ಹಾಯ್ 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 ಮನೆ ತುಂಬ ಮೆಸ್ಸಿ ಆಗಿದೆ. ಎಲ್ಲ ಒಂದು ಟಾಯ್ಸ್ ಅಲ್ಲಿ ಇಲ್ಲಿ ಹಾಕಿದ್ದಾನೆ. ಉತ್ತರಿ ಹಬ್ಬ ಅಂದರೆ ಪುತ್ತರಿ ಹಬ್ಬ ಅಂದರೆ ನಾವು ಗದ್ದೆಯಲ್ಲಿ ಬೆಳೆದಿರೋ ಭತ್ತನ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ, ಮನೆಗೆ ತುಂಬಿಸ್ಕೊಳ್ಳೋ ಅಂಥ ಹಬ್ಬ. ಸೊ ಈ ಹಬ್ಬ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಗದ್ದೆಯಲ್ಲಿ ಭತ್ತ ನಡಲಿಲ್ಲ ಅಂತ ಅಷ್ಟೇ. ದಮನ್ಗೆ ಕ್ಯಾಮರಾ ಆನ್ ಮಾಡಿದ್ರೆ ಸಾಕು, ಅವನು ಬಂದುಬಿಟ್ಟು ಹಾಯ್ ಹೇಳ್ತಾನೆ, ಅದು ಇದು ಮಾಡ್ತಾ ಇರ್ತಾನೆ. ಅವನಿಗೆ ತುಂಬ ಇಷ್ಟ ಕ್ಯಾಮರಾ ಆನ್ ಮಾಡಿದ್ರೆ ಪೋಸ್ ಮಾಡೋದೆಲ್ಲ ತುಂಬ ಇಷ್ಟ. ಅದು ಬಿಟ್ಟಾಕಿ ನಾ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ನಾವು ಗದ್ದೆ ಬೆಳೆದಿಲ್ಲ ಅಂತ ಅಷ್ಟೇ. ನಾವು ಟೆಂಪಲಲ್ಲಿ ಅಂದರೆ ಊರಿನ ದೇವಸ್ಥಾನದಲ್ಲಿ ಗದ್ದೆ ಬೆಳೆದಿರ್ತಾರೆ. ವರ್ಷ ನಾವು ಅಲ್ಲಿಂದ ಕದಿರು ತರ್ತೀವಿ. ಕದಿರು ಅಂದರೆ ಭತ್ತನ ತಗೊಬಂದು ಮನೇಲಿ ಪೂಜೆ ಮಾಡ್ತೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ, ಅದನ್ನೇ ನಾವು ಕದಿರು ಅಂತ ಹೇಳೋದು. ಹಾಗೆ ಪುತ್ತರಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಗ್ರ್ಯಾಂಡಾಗಿ. ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ನಾವು ಮಡಿಕೇರಿ ಹೋಗಿದ್ವಿ. ಹೋಗಿ ಬರುವಾಗ ಅಲ್ಲಿಂದ ಅವಳನ್ನ ಕರ್ಕೊಂಡು ಬಂದ್ವಿ. ಪುತ್ತರಿ ಹಬ್ಬ ಅಂದರೆ ನಾವು ನಮಗೆ ಅನ್ನ ನೀಡೋ ದೇವ್ರನ್ನ ಮನೆಗೆ ತುಂಬಿಸ್ಕೊಳ್ಳೋ ಅಂಥ ಶಾಸ್ತ್ರ. ಮುಂದೆ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ, ನೋಡಿ ಅದನ್ನ ಮಿಸ್ ಮಾಡ್ಕೋಬೋದು. ಹಾಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗ್ತಿದೆ. SMH ನಾನು ನಿಮ್ಮನ್ನ ಹೇಳಲೇಬೇಕು. ಮೈ ಬೀಟ್ಸ್ SMH ಎಲ್ಲ ನಿಮ್ಮದೇ ಅಕೌಂಟ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ರಾಕೇಶ್ ಪಿ, ನೀವು ಕೂಡ ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾಯಿದೆ. ನಿಮ್ಮಿಬ್ಬರು ನನಗೆ ಗೊತ್ತಿಲ್ಲ, ಯೂಟ್ಯೂಬಿಂದ ನಿಮ್ಮಿಬ್ಬರನ್ನ ಪರಿಚಯ ಆಗಿರೋದು. ಆದರೂ ಕೂಡ ನೀವಿಬ್ಬರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಹೋಗಿ ವೀಡಿಯೋಸ್ನ ನೋಡಿ, ವೀಡಿಯೋಸ್ ಖುಷಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ನೀವು ನನಗೆ ಸಜೆಷನ್ ಕೊಡ್ಬೋದು. ಬೆಳಗ್ಗೆ 5 o'clockಗೆ ಅಲ್ರಾಮ್ ಇಟ್ಟು ಎದ್ದೇಳಬೇಕು ಅನ್ನೋಷ್ಟರಲ್ಲಿ ದಮನ್ ಎದ್ಬಿಟ್ಟ. ಇನ್ನು ಅವನ್ನ ಮಲಗಿಸಿ ನಾನು ಎದ್ದೇಳಾಗ 6 o'clock ಆಗಿತ್ತು. ಹೊರಗಡೆ ಎಲ್ಲ ತುಂಬ ಕತ್ಲಿತ್ತು. ನಾನು ಹೊರಗಡೆ ಹೋಗಿ ಗುಡಿಸಿ ಅಂಗಳಕ್ಕೆ ಸಗಣಿ ಸಾರಿಸಿ ಒಳಗೆ ಬಂದೆ. ಒಳಗೆ ಗುಡಿಸ್ಬಿಟ್ಟು ಭಾವನಂಗೆ ನೆಲ ಒರೆಸೋಕ್ಕೆ ಹೆಲ್ಪ್ ಮಾಡಿದ್ರು. ಹಸ್ಬೆಂಡ್ ಹೊರಗಡೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ನಾನು ಫ್ರೆಶ್ ಅಪ್ ಆಗಿ ಬಂದು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡೆ. ದೋಸೆ ಮತ್ತು ಚಟ್ನಿ ಮಾಡಿದ್ದೆ ನಾನು. ಆಮೇಲೆ ತಂಬಿಟ್ಟು ಮಾಡಿದ್ವಿ. ನನ್ನ ಫ್ರೆಂಡ್ ಡೋರ್ಗೆ ತೋರಣ ಎಲ್ಲ ನನ್ನ ಫ್ರೆಂಡ್ ಕಟ್ಟಿದ್ಲು. ನಾನು ರೆಡಿ ಮಾಡಿ ಇಟ್ಟಿದ್ವಿ. ಮಾವಿನ ಎಲೆ ಎಲ್ಲ ಅವಳೇ ಕಟ್ಟಿದ್ದು. ಹೂವೆಲ್ಲ ನಾವು ಹಿಂದಿನ ರಾತ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಕಾಡು ಸೌತೆ. ಇದನ್ನ ಕಟ್ ಮಾಡಿಬಿಟ್ಟು ಅಕ್ಕಿ ಹುಡಿನ ನೀರಲ್ಲಿ ಹಾಕಿ ನೆನೆಸಿ ಅದನ್ನ ಫ್ರಂಟ್ ಡೋರಿಂದ ಬ್ಯಾಕ್ ಡೋರ್ ಗಂಟೆ ಇದರಲ್ಲಿ 3 ಪ್ರಿಂಟ್ ಹಾಕ್ತೀವಿ. ಮುಂದೆ ವೀಡಿಯೋ ಹಾಕ್ತೀನಿ ನೋಡಿ. ಹಾಗೆ ತುಂಬ ವೀಡಿಯೋಸ್ ಇತ್ತು, ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇದ್ದ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೇಲಿರೋ ವುಡನ್ ಥಿಂಗ್ಸ್ಗೆಲ್ಲ ಈ ಥರ ಪ್ರಿಂಟ್ ಹಾಕ್ತೀವಿ. ಮತ್ತು ಇದು ತಂಬಿಟ್ಟು ಪುತ್ತರಿ ಹಬ್ಬಕ್ಕೆ ಸ್ಪೆಷಲಾಗಿ ನಾವು ಇದನ್ನೇ ಮಾಡೋದು. ಇದು ಮತ್ತು ಹುತ್ತರಿ ಗೆಣಸು ಬೇಯಿಸ್ಬಿಟ್ಟು ಅದನ್ನ ತಿಂತೀವಿ. ಬಟ್ ನನಗೆ ಹುತ್ತರಿ ಗೆಣಸು ಮಾಡ್ಲಿಕ್ಕೆ ಮರ್ತೋಗಿತ್ತು, ಮನೇಲಿರೋರಿಗೂ ಮರ್ತೋಗಿತ್ತು. ಇದು ತಂಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದರ ರೆಸಿಪಿ ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ಇದರಲ್ಲಿ ಅಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹಸ್ಬೆಂಡ್ ಮತ್ತು ಭಾವ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತಂಬಿಟ್ಟು ತಿಂದು ಟೆಂಪಲ್ಗೆ ಹೊರಟು. ಟೆಂಪಲಲ್ಲಿ ಕದಿರು ತೆಗೆಯೋದು ಅಂದರೆ ಮನೇಲಿ ಯಾರೆಲ್ಲ ಭತ್ತ ಬೆಳೆದಿರಲ್ವೋ ಅವರಿಗೆ ಟೆಂಪಲಲ್ಲಿ ಕದಿರು ಸಿಗ್ತದೆ. ಸೊ ಊರಿನ ಜನ ಯಾರೆಲ್ಲ ಭತ್ತ ಬೆಳೆದಿಲ್ಲ ಅವರೆಲ್ಲ ಅಲ್ಲಿ ಸೇರಿರ್ತಾರೆ. ಪೂಜೆ ಮಾಡಿ ಭತ್ತ ಕೊಯ್ಲು ಮಾಡ್ತಾರೆ. ಇವರು ಟೆಂಪಲ್ಗೆ ಹೋಗಿ ಬರುವಾಗ ಭತ್ತನ ತಂದರು. ಇಲ್ಲಿ ಹಾಕಿದ್ದೀನಲ್ವ ಅದೇ. ಇದನ್ನು ಮನೆಯೊಳಗೆ ತುಂಬಿಸ್ಕೊಳ್ಳುವಾಗ ಯಾರು ಹೋಗಿ ತರ್ತಾರೋ ಅವ್ರ ಕಾಲು ತೊಳೆದು ಬಿಟ್ಟು ಬಾಯಿಗೆ ಹಾಲು ಕೊಟ್ಟು ಮನೆಯೊಳಗೆ ನಾವು ಭತ್ತನ ತುಂಬಿಸ್ಕೋಬೇಕು. ಹಾಗೆ ನಾನು ವರ್ಷವೂ ಬಾಯಿಗೆ ಹಾಲು ಕೊಡೋಕ್ಕೆ ಮರ್ತುಬಿಡ್ತೀನಿ. ಕಾಲು ತೊಳೆಯೋಕ್ಕೆ ನೀರು ಕೊಟ್ಟಿರ್ತೀನಿ, ಬಟ್ ಬಾಯಿಗೆ ಹಾಲು ಕೊಡೋಕ್ಕೆ ನಾನು ಮರ್ತುಬಿಟ್ಟೆ ಈ ಸಲನೂ. ನನ್ನ ಫ್ರೆಂಡ್ ಇದ್ಲು. ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ವಿ, ಏನೋ ಮಿಸ್ ಆಗಿ ಡಿಲೀಟ್ ಆಗಿಬಿಡ್ತು. ಸೊ ನನ್ನ ಹತ್ರ ಇದ್ದ ವೀಡಿಯೋಸ್ನ ಫೋಟೋಸ್ನ ಹಾಕಿಬಿಟ್ಟು ನಿಮಗೆ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ, ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ಮತ್ತು
ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಾವಿನ ಎಲೆ ಮತ್ತು ಅರಳಿ ಮರದ ಎಲೆಯಲ್ಲಿ ಭತ್ತನ ಕಟ್ಬಿಟ್ಟು ನಾವು ಮನೆ ಎಲ್ಲೆಲ್ಲ ಕಟ್ಟಬೇಕು ಅಲ್ಲೆಲ್ಲ ಕಟ್ತೀವಿ. ಫೋಟೋಸ್ ಹಾಕ್ತಾಯಿದ್ದೀನಿ. ದೇವ್ರ ಮನೆಯಲ್ಲಿ ನಾನು ಕಟ್ಟಿರೋದು. ಹಸ್ಬೆಂಡ್ ರೆಡಿ ಮಾಡಿ ಕೊಟ್ಟಿದ್ದು, ಹಸ್ಬೆಂಡ್ ಬಾವ ರೆಡಿ ಮಾಡಿ ಅವರೇ ಕಟ್ಟಿರೋದು, ಇಬ್ಬರು ಸೇರ್ಕೊಂಡು ಕಟ್ಟಿರೋದು. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಲಂಚ್ಗೆ ನಾನು ತುಂಬ ಐಟಮ್ಸ್ ಮಾಡಿದ್ದೆ. ಪೋರ್ಕ್ ಕರಿ ಕಡಂಬಿಟ್ಟು, ಪೋರ್ಕ್ ಡ್ರೈ, ಚಿಕನ್ ಸ್ಟ್ಯೂ ಮಾಡಿದ್ದೆ, ಸನ್ನಸ್ ಮಾಡಿದ್ದೆ, ಗೀ ರೈಸ್ ಮತ್ತು ವೈಟ್ ರೈಸ್, ಸಾಂಬಾರು, ಪೊಟೇಟೊ ಪಾಯಸ ಮಾಡಿದ್ದೆ. ಹೀಗೆ ಸುಮಾರು ಐಟಮ್ಸ್ ಮಾಡಿದ್ದೆ. ಎಲ್ಲದ್ರದ್ದು ವೀಡಿಯೋಸ್ ಕೂಡ ಇತ್ತು. ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ಲು ವೀಡಿಯೋ ಮಾಡಲಿಕ್ಕೆ. ಬಟ್ ವೀಡಿಯೋ ಏನೋ ಗೊತ್ತಿಲ್ಲ, ಎಲ್ಲ ಡಿಲೀಟ್ ಆಗಿಬಿಡ್ತು. ಸೊ ಇದ್ದ ವೀಡಿಯೋಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಾತ್ರಿಗೆ ನಾವು ಪಟಾಕಿ ಎಲ್ಲ ಹೊಡೆದ್ವಿ. ಅಂದರೆ ಪಟಾಕಿ ಅಂದರೆ ನನಗೂ ಭಯ, ದಮ್ಮನಿಗೂ ಭಯ. ನನ್ನ ಫ್ರೆಂಡ್ಗೆ ತುಂಬ ಇಷ್ಟ. ಪಟಾಕಿ ಎಲ್ಲ ಕಾಲದಲ್ಲಿ ಹೊಡೆದ್ರು. ನಾನು ದಮ್ಮನ್ ನನ್ನ ಫ್ರೆಂಡ್ ಟೆರೇಸ್ ಮೇಲೆ ನಿಂತು ನೋಡಿದ್ವಿ. ಅಂದರೆ ದಮ್ಮನಿಗೆ ಸೌಂಡ್ ಅಂದರೆ ಆಗೋದಿಲ್ಲ. ಸೊ ನಾವೆಲ್ಲರೂ ಟೆರೇಸ್ ಮೇಲೆ ನಿಂತ್ಕೊಂಡು ಪಟಾಕಿ ಹೊಡೆಯೋದನ್ನ ನೋಡಿದ್ವಿ. ನನ್ನ ಫ್ರೆಂಡ್ ಸ್ವಲ್ಪ ಮನೆ ಫ್ರಂಟಲ್ಲಿ ಫ್ಲವರ್ ಪಾಟ್ಸ್ ಇರುತ್ತಲ್ವ, ಅದು ಮತ್ತು ತುಂಬ ಏನೇನೋ ಇತ್ತು, ಅದನ್ನೆಲ್ಲ ಅವಳು ಹೊಡೆದ್ಲು ಮನೆ ಮುಂದೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಇನ್ನೂ 2 ಫ್ರೆಂಡ್ಸ್ ಇದ್ದರು, ಅವ್ರನ್ನ ಮಿಸ್ ಮಾಡಿಕೊಡ್ತಾ ಇದ್ದೀನಿ. ಮಾಡಿಕೊಂಡೆ ಕೂಡ ಹಬ್ಬಕ್ಕೆ, ಈಗಲೇ ಹಿಟ್ಟಿದ್ದು. ಬಟ್ ಆದಷ್ಟು ಎಂಜಾಯ್ ಮಾಡಿದ್ವಿ ನಾವು ಹಬ್ಬನ. ಹಬ್ಬದ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರಿಂದ ನಾನು ಪೂರ್ತಿಯಾಗಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ವೀಡಿಯೋಸ್ ಮಾಡಿಬಿಟ್ಟು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಈ ವರ್ಷಕ್ಕೆ ಇಷ್ಟು ಪೂರ್ತಿಯಾಗಿ ಮಾಡಿದ್ದೆ, ಬಟ್ ಎಲ್ಲ ಡಿಲೀಟ್ ಆಗೋಗಿತ್ತು. ತುಂಬ ಬೇಜಾರಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇದ್ದಷ್ಟು ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಡಿಯೋಸ್ ಇನ್ನೂ ಬರೋದಿದೆ. ತುಂಬ ಡಿಲೇ ಮಾಡ್ತಾಯಿದ್ದೀನಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ದಮನ್ ಫೋನ್ ಬೀಳಿಸ್ಬಿಟ್ಟು ಡಿಸ್ಪ್ಲೇ ಹೋಗಿತ್ತು. ಸೊ ಇನ್ಮೇಲೆ ನಾನು ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ರಾಕೇಶ್ ಪಿ ಅವರು ತುಂಬ ವೀಡಿಯೋಸ್ ಕೇಳ್ತಾ ಇದ್ದೀರಾ, ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಫ್ಯಾಮಿಲಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಆದಷ್ಟು ಬೇಗ ಮಾಡಿ ಹಾಕ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕೊಡ್ಬೋದು ನೀವು. ಸಜೆಷನ್ಸ್ ಎಲ್ಲ ತಗೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.